ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಟಾಪ್ 5 ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕ್ಯಾಶ್ ಬ್ಯಾಕ್ ಕಾರ್ಡ್ಸ್ಗಳಾಗಿರ್ಬೋದು, ಹಾಗೆ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಜಾಸ್ತಿ ಕ್ಯಾಶ್ ಬ್ಯಾಕ್ ಕೊಡುವಂಥ ಕಾರ್ಡ್ಗಳಾಗಿರ್ಬೋದು, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಟಾಪ್ 5 ಇಂದ ಟಾಪ್ 1ಗೆ ಹೇಳ್ತಾ ಹೋಗ್ತೀನಿ. ಟಾಪ್ 5 ಕಾರ್ಡ್ ಬಂದು ಫೋನ್ಪೇ, HDFC ಬ್ಯಾಂಕ್, ಅಲ್ಟಿಮೋ ಕ್ರೆಡಿಟ್ ಕಾರ್ಡ್. ಇದ್ರದ್ದು ನೋಡೋದಾದರೆ ಫೀ ಮತ್ತು ಚಾರ್ಜಸ್ ನೋಡೋದಾದರೆ ಜಾಯ್ನಿಂಗ್ ಫೀಸ್ ಬಂದು 999 ಪ್ಲಸ್ GST ಇರುತ್ತೆ. ಆ್ಯನ್ಯುವಲ್ ಫೀಸ್ನು ಅಷ್ಟೇ ಇರುತ್ತೆ. ನೀವೇನಾದರೂ ವರ್ಷಕ್ಕೆ 2 ಲಕ್ಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಿದರೆ ಈ ಆ್ಯನ್ಯುವಲ್ ಫೀ ಇರೋದಿಲ್ಲ. ಹಾಗೆ ಫಾರಿನ್ ಕರೆನ್ಸಿ ಮಾರ್ಕಪ್ ನೋಡೋದಾದರೆ 3.5% ಪ್ಲಸ್ GST ಇರುತ್ತೆ. ಇನ್ನು ರಿವಾರ್ಡ್ ರಿಡೆಂಪ್ಷನ್ ಫೀ ಏನೂ ಇರೋದಿಲ್ಲ. ಇನ್ನೇನಾದರೂ ನೀವು ಬಿಲ್ನ ಏನಾದ್ರು ಕಟ್ಟಲಿಲ್ಲ ಅಂದರೆ ಪ್ರತಿ ಮಂತ್ ಅಪ್ ಟು 3.75%ವರೆಗೂ ಇಂಟ್ರೆಸ್ಟ್ ರೇಟ್ನ ಕಟ್ಟಬೇಕಿರುತ್ತೆ. ಇನ್ನು ವೆಲ್ಕಮ್ ಬೆನಿಫಿಟ್ಸ್ನ ನೋಡೋದಾದರೆ ನೀವೇನಾದರೂ UPI ಕಾರ್ಡ್ ತಗೊಂಡು ಫಸ್ಟ್ ಟ್ರಾನ್ಸಾಕ್ಷನ್ ಆದಮೇಲೆ ನಿಮಗೆ ಫೋನ್ಪೇ ಗಿಫ್ಟ್ ಕಾರ್ಡ್ ಸಿಗುತ್ತೆ ₹499. ಇನ್ನು ಅದಾದಮೇಲೆ 10 ಎಲಿಜಿಬಲ್ UPI ಟ್ರಾನ್ಸಾಕ್ಷನ್ಗೆ ₹50 ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಟೋಟಲ್ 500. ಸೊ ನೀವು ಎಷ್ಟು ಈ ಕಾರ್ಡ್ ತಗೊಳೋಕ್ಕೆ ಕಟ್ಟಿರ್ತೀರಾ ಅಷ್ಟು ಕ್ಯಾಶ್ ಬ್ಯಾಕ್, ಅಷ್ಟು ವೆಲ್ಕಮ್ ಬೆನಿಫಿಟ್ಸ್ ನಿಮಗೆ ವಾಪಸ್ ಸಿಗುತ್ತೆ. ಸೊ ಟೋಟಲ್ 999 ವೆಲ್ಕಮ್ ಬೆನಿಫಿಟ್ಸ್ ಸಿಗುತ್ತೆ. ಇನ್ನು ಇದರ ರಿವಾರ್ಡ್ಸ್, ಕ್ಯಾಶ್ ಬ್ಯಾಕ್ ಎಲ್ಲ ನೋಡೋದಾದರೆ ನೀವೇನಾದರೂ ಈ ಕಾರ್ಡ್ನ ಫೋನ್ಪೇ ಬಿಲ್ ಪೇಮೆಂಟ್, ರೀಚಾರ್ಜ್, ಟ್ರಾವೆಲ್, ಪಿನ್ ಕೋಡ್ ಇದಕ್ಕೆಲ್ಲ ಯೂಸ್ ಮಾಡಿದರೆ 10% ರಿವಾರ್ಡ್ ಪಾಯಿಂಟ್ ಕೊಡ್ತಾರೆ. ಅಂದರೆ ನೀವೇನಾದರೂ ₹1000 ಖರ್ಚು ಮಾಡಿದರೆ ₹100 ನಿಮಗೆ ಕ್ಯಾಶ್ ಬ್ಯಾಕ್ ಆಗಿ ಸಿಗುತ್ತೆ. ಸೊ 1 RPದು ಬೆಲೆ ₹1 ಆಗಿರುತ್ತೆ. ಸೊ ಅದು ನಿಮ್ಮದು ಬಿಲ್ಲಲ್ಲೇ ಮೈನಸ್ ಮಾಡಿ ಇದು ಮಾಡ್ತಾರೆ. ಅದ್ರ ಜೊತೆಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಜಿಯೋ, ಸ್ವಿಗ್ಗಿ, ಝೊಮ್ಯಾಟೊ, ಊಬರ್ ಇದರಲ್ಲೇನಾದರೂ ನೀವು ಪೇಮೆಂಟ್ ಮಾಡಿದರೆ 5% ರಿವಾರ್ಡ್ ಪಾಯಿಂಟ್ ಸಿಗುತ್ತೆ. ಇದಕ್ಕೆ ಕ್ಯಾಪ್ ನೋಡೋದಾದರೆ ಮಂತ್ಲಿ 1000 ಇರುತ್ತೆ. ಇನ್ನು ಈ 5% ರಿವಾರ್ಡ್ಗೆ ಮ್ಯಾಕ್ಸಿಮಮ್ 500 ಕ್ಯಾಪ್ ಇದೆ. ಇನ್ನು UPI ಮರ್ಚೆಂಟ್ ಪೇಮೆಂಟ್ಸ್ ಅಂದರೆ ಲೈಕ್ ಈಗ ಏನಾದರೂ ಯಾವುದಾದ್ರು ಅಂಗಡಿಗೆ ಹೋಗಿ UPI ಪೇಮೆಂಟ್ ಮಾಡ್ತೀರಾ ಅದಕ್ಕೂ ಕೂಡ 1% ಸಿಗುತ್ತೆ. ಇದ್ರದ್ದು ಮ್ಯಾಕ್ಸಿಮಮ್ ಕ್ಯಾಪ್ ನೋಡೋದಾದರೆ ₹500 ಇರುತ್ತೆ. ಇನ್ನು ಅದರ್ ಎಲಿಜಿಬಲ್ ಸ್ಪೆಂಡ್ಸ್ ಅದಕ್ಕೆ ₹150 ಸ್ಪೆಂಡ್ ಮಾಡಿದ್ರೆ 1 RP ಸಿಗುತ್ತೆ, ಅಂದರೆ ₹1 ಕ್ಯಾಶ್ ಬ್ಯಾಕ್. ಸೊ ಇಷ್ಟು ನಾರ್ಮಲ್. ಅದು ಬಿಟ್ಟು ಬೇರೆದಕ್ಕೆ ಇಷ್ಟು ಸಿಗುತ್ತೆ. ಇನ್ನು ರಿವಾರ್ಡ್ ಪಾಯಿಂಟ್ಸ್ ವ್ಯಾಲ್ಯೂ ನೋಡೋದಾದರೆ 1 RP = ₹1. ಇನ್ನು ರಿಡೆಂಪ್ಷನ್ ಫೀ ಏನಿರೋದಿಲ್ಲ. ಇನ್ನು ರಿವಾರ್ಡ್ ಪಾಯಿಂಟ್ ವ್ಯಾಲಿಡಿಟಿ 2 ವರ್ಷ ತನಕ ಇರುತ್ತೆ. ಸೊ ಲೈಕ್ ಪ್ರತಿ ಮಂತ್ ನೀವು ಯೂಸ್ ಮಾಡ್ತಾ ಇರಿ ಅಂದರೆ ಅಲ್ಲೇ ಮೈನಸ್ ಆಗಿ ಬರುತ್ತೆ ಬಿಲ್. ಸೊ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಫ್ಯೂಯಲ್ ಸರ್ಚಾರ್ಜ್ ವೇವರ್ ನೋಡೋದಾದರೆ 1% ವೇವರ್ ಇರುತ್ತೆ. ಇದು ಫ್ಯೂಯಲ್ಗೆ ಕ್ಯಾಶ್ ಬ್ಯಾಕ್ ಕೊಡೋದಿಲ್ಲ. ಬಟ್ ಈಗ ನೀವು ಯಾವ್ದಾದ್ರು ಪೆಟ್ರೋಲ್ ಬಂಕಲ್ಲಿ ಕಾರ್ಡ್ ಯೂಸ್ ಮಾಡಿದ್ದೀರಾ ಅಂದರೆ ಅವರು ಅದಕ್ಕೆ ಚಾರ್ಜಸ್ ಹಾಕ್ತಾರೆ. ಆ ಚಾರ್ಜಸ್ ನಿಮಗೆ ಮೈನಸ್ ಮಾಡ್ತಾರೆ ಇದರಲ್ಲಿ, ಲೈಕ್ ಕ್ಯಾಶ್ ಬ್ಯಾಕ್ ಥರ ಕೊಡ್ತಾರೆ ಆ ಚಾರ್ಜಸ್ನ. ಈ ಚಾರ್ಜಸ್ ನಿಮ್ಗೆ ಏನಾದ್ರು ಬೇಕು ಅಂದರೆ ಲೈಕ್ ₹400 to ₹500 ಟ್ರಾನ್ಸಾಕ್ಷನ್ ಮಾಡಿದರೆ ಮಾತ್ರ ಈ ವೇವರ್ ಸಿಗುತ್ತೆ. ಅದು 1 ಮಂತ್ಗೆ ₹250 ಮ್ಯಾಕ್ಸಿಮಮ್ ಕ್ಯಾಪ್. ಇದ್ರ ಜೊತೆಗೆ ಡೊಮೆಸ್ಟಿಕ್ ಏರ್ಪೋರ್ಟ್ ಲಾಂಜಸ್ ಸಿಗುತ್ತೆ. ಪ್ರತಿ ಕ್ವಾರ್ಟರ್ಗೆ 2, ಲೈಕ್ 3 ತಿಂಗಳಿಗೆ 2 ಕಾಂಪ್ಲಿಮೆಂಟ್ರಿ ಸಿಗುತ್ತೆ. ಬಟ್ ಆದರೆ ನೀವು ಪ್ರೀವಿಯಸ್ ಕ್ವಾರ್ಟರಲ್ಲಿ 75,000ಕ್ಕಿಂತ ಜಾಸ್ತಿ ಸ್ಪೆಂಡ್ನ ಮಾಡಿರಬೇಕು, ಆಗಿದ್ರೆ ಮಾತ್ರ ಈ ಬೆನಿಫಿಟ್ ಸಿಗುತ್ತೆ. ಇನ್ನು ಎಕ್ಸ್ಕ್ಲೂಡೆಡ್ ಕ್ಯಾಟಗರೀಸ್ ನೋಡೋದಾದರೆ ಲೈಕ್ ನೀವು ಏನಾದ್ರು ಫ್ಯೂಯಲ್ ಟ್ರಾನ್ಸಾಕ್ಷನ್, ರೆಂಟ್ ಪೇಮೆಂಟ್ಸ್, ಸೊ ಇಲ್ಲಿ ಯಾವುದೇ ಒಂದು ಲೀಸ್ಟ್ ಆಗಿದೆ ಈ ಪೇಮೆಂಟ್ಸ್ಗಳನ್ನ ಮಾಡಿದರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗೋಲ್ಲ. ಇದು ಬಿಟ್ಟು ಬೇರೆದು ಲೈಕ್ ಫೋನ್ ಬಿಲ್ ಆಗಿರ್ಬೋದು, TV ರೀಚಾರ್ಜ್ ಇಂಥದ್ದೆಲ್ಲ ಮಾಡಿದಾಗ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ಈ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ನೋಡೋದಾದರೆ ಇಂಡಿಯನ್ ಆಗಿರಬೇಕು. ಇನ್ನು ಏಜ್ 21 ರಿಂದ 60, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ 21 ರಿಂದ 65. ಇನ್ನೇನಾದ್ರು ಎಂಪ್ಲಾಯ್ಮೆಂಟ್ ಟೈಪ್ ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಯಾರು ಆಗುತ್ತೆ. ಇನ್ಕಮ್ 25,000 ಮೇಲೆ ಇರಬೇಕು. ಇನ್ನು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ 26 ಲಕ್ಷದ ಮೇಲೆ ಇರಬೇಕು. ಇನ್ನು ಕ್ರೆಡಿಟ್ ಸ್ಕೋರ್ ನೋಡೋದಾದರೆ 750+ ಇರಬೇಕು. ಲೈಕ್ ಇದೆಲ್ಲ ಫಿಕ್ಸ್ಡ್ ಅಲ್ಲ, ನಿಮಗೆ ಇದಿಲ್ಲದೇನೂ ಕೊಡ್ಬೋದು. ಬಟ್ ಆದರೆ ಲೈಕ್ ಯೂಶ್ವಲಿ ಇದಿದ್ದರೆ ಒಳ್ಳೆಯದು. ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ ಅಪ್ಲಿಕೇಶನ್ ನೀವು ಫೋನ್ಪೇ ಆ್ಯಪ್ ಥ್ರೂನೇ ಹಾಕಬೇಕಿರುತ್ತೆ. ಇನ್ನು ಅಪ್ರೂವಲ್ ಎಲ್ಲ HDFC ಬ್ಯಾಂಕ್ ಅವ್ರು ಮಾಡ್ತಾರೆ. ಇನ್ನು ರಿಯಲ್ ಲೈಫ್ ಕ್ಯಾಶ್ ಬ್ಯಾಕ್ ಎಕ್ಸಾಂಪಲ್ಸ್ನ ನೋಡೋದಾದರೆ ನೀವೇನಾದರೂ ಲೈಕ್ ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಫೋನ್ಪೇ ಮುಖಾಂತರ ಒಂದು 3,000 ಪೇ ಮಾಡ್ತಿದ್ರೆ ಅಂದರೆ ₹300 ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ಮೊಬೈಲ್ ಮತ್ತು DTH ಅಂದರೆ TV ರೀಚಾರ್ಜ್ ಏನಾದ್ರು ಮಾಡಿದರೆ ಅದಕ್ಕೆ ಲೈಕ್ ಏನಾದ್ರು ₹1,000 ಮಾಡ್ತಾಯಿದ್ರೆ ಅಂದರೆ ₹100 ಸಿಗುತ್ತೆ. ಅದೇ ಥರ ಅಮೆಝಾನ್ ಶಾಪಿಂಗಿಗೆ 5% ಮತ್ತು ಸ್ವಿಗ್ಗಿ ಫುಡ್ ಆರ್ಡರ್ಸ್ಗೆ ಅದಕ್ಕೂ ಕೂಡ 5% ಸಿಗುತ್ತೆ. ಹಾಗೆ UPI ಪೇಮೆಂಟ್ ಲೈಕ್ ಈಗ ಡಿ-ಮಾರ್ಟ್ ಆಗಿರ್ಬೋದು, ಬೇರೆ ಎಲ್ಲಾದರೂ ಮಾರ್ಟ್ಗಳಲ್ಲಿ ಪೇ ಮಾಡಿದ್ರಿ ಅಂದರೆ ಅದಕ್ಕೂ ಕೂಡ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಟೋಟಲಿ ಲೈಕ್ ನೀವೇನಾದ್ರು ತಿಂಗಳಿಗೆ ಒಂದು 20,000 ಖರ್ಚು ಮಾಡ್ತಿದ್ರೆ, 21,000 ಖರ್ಚು ಮಾಡ್ತಿದ್ರೆ ಅಂದರೆ ₹850 ಈ ಥರ ಎಲ್ಲ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಝೀರೋಕ್ಕಿಂತ ಸಮಥಿಂಗ್ ಕ್ಯಾಶ್ ಬ್ಯಾಕ್ ಬರೋದು ಬೆಟರ್ ಅಂತ ಅನಿಸುತ್ತೆ. ಸೊ ಇದು ಟಾಪ್ 5 ಕಾರ್ಡ್ ಆಗಿತ್ತು. ಈಗ ಟಾಪ್ 4 ಕಾರ್ಡ್ ನೋಡೋದಾದರೆ ಟಾಪ್ 4 ಕಾರ್ಡ್ ಬಂದು ಸ್ವಿಗ್ಗಿ HDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ನೀವೇನಾದರೂ ತುಂಬ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋರಾಗಿದ್ದರೆ ಇದು ಬೆಸ್ಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಇದರ ಜಾಯ್ನಿಂಗ್ ಫೀಸ್ ನೋಡೋದಾದರೆ ₹500 ಪ್ಲಸ್ GST, ಆ್ಯನ್ಯುವಲ್ ಫೀಸ್ನು ಅಷ್ಟೇ ಇರುತ್ತೆ.
ಆ್ಯನ್ಯುವಲ್ ಫೀ ವೇವರ್ ನೋಡೋದಾದರೆ ನೀವೇನಾದ್ರು ವರ್ಷಕ್ಕೆ 2 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಿದರೆ ಈ ಆ್ಯನ್ಯುವಲ್ ಫೀ ಕಟ್ ಆಗಿರಲ್ಲ. ಇನ್ನು ಫಾರಿನ್ ಕರೆನ್ಸಿ ಮಾರ್ಕಪ್ 3.5% ಪ್ಲಸ್ GST ಇರುತ್ತೆ. ರಿಡಮ್ಷನ್ ಫೀ ಇರೋದಿಲ್ಲ. ಇಂಟ್ರೆಸ್ಟ್ ರೇಟು ಅಪ್ ಟು 3.75% ಇರುತ್ತೆ. ವೆಲ್ಕಮ್ ಬೆನಿಫಿಟ್ ಲೈಕ್ ಸ್ವಿಗ್ಗಿದು 3 months 1 ಮೆಂಬರ್ಶಿಪ್ ಸಿಗುತ್ತೆ. ಇನ್ನು ರಿವಾರ್ಡ್ಸ್, ಕ್ಯಾಶ್ ಬ್ಯಾಕ್ ಮತ್ತು ಲಿಮಿಟ್ಸ್ನ ನೋಡೋದಾದರೆ ಸ್ವಿಗ್ಗಿ ಫುಡ್ಡು, ಇನ್ಸ್ಟಾಮಾರ್ಟು, ಡೈನ್ಔಟ್ ಅಥವಾ ಜೀನಿ ಇದರಲ್ಲೇನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅದರಲ್ಲಿ ಮಂತ್ಲಿ ಕ್ಯಾಪ್ ನೋಡೋದಾದ್ರೆ 1500, ಅಂದರೆ ಅಪ್ ಟು ನೀವು ಲೈಕ್ 15,000ವರೆಗೂ ಸ್ಪೆಂಡ್ ಮಾಡ್ಬೋದು. ಇನ್ನು ಎಲಿಜಿಬಲ್ ಆನ್ಲೈನ್ ಮರ್ಚೆಂಟ್ಸ್ ನೋಡೋದಾದರೆ ಲೈಕ್ ಸ್ವಲ್ಪ ಮರ್ಚೆಂಟ್ಸ್ ಇದ್ದಾರೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಜಿಯೋ, ನೈಕಾ, ಊಬರ್, ಓಲಾ ಇಂಥದ್ರಲ್ಲೆಲ್ಲರೂ ಏನೋ ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೂ ಕೂಡ 5% ಕ್ಯಾಶ್ ಬ್ಯಾಕ್ ಇರುತ್ತೆ. ಅದು 1500 ಕ್ಯಾಪ್ ಇದೆ. ಇನ್ನು ಅದರ್ ಎಲಿಜಿಬಲ್ ಸ್ಪೆಂಡ್ಸ್ ಲೈಕ್ ಏನಾದ್ರು ನೀವು ಡಿಮಾರ್ಟ್ಗೆ ಹೋಗಿ ಪೇ ಮಾಡ್ತಿದ್ದೀರಾ ಅಥವಾ ಏನಾದರೂ ಆನ್ಲೈನ್ ಪರ್ಚೇಸ್ ಮಾಡ್ತಿದ್ದೀರಾ ಅದಕ್ಕೆ 1% ಕ್ಯಾಶ್ ಬ್ಯಾಕ್ ಇರುತ್ತೆ. ಸೊ ಅದಕ್ಕೆ 500 ಕ್ಯಾಪ್ ಇದೆ. ಇನ್ನು ಕ್ಯಾಶ್ ಬ್ಯಾಕ್ ರಿಡಮ್ಷನ್ ಹೇಗೆ ಅಂದರೆ ಲೈಕ್ ಡೈರೆಕ್ಟ್ ಸ್ಟೇಟ್ಮೆಂಟಲ್ಲೇ ಮೈನಸ್ ಆಗಿ ಬರುತ್ತೆ. ಇನ್ನು ಅಡಿಷ್ನಲ್ ಬೆನಿಫಿಟ್ ನೋಡೋದಾದರೆ ಸ್ವಿಗ್ಗಿ 1 ಮೆಂಬರ್ಶಿಪ್ ಸಿಗುತ್ತೆ. ಅದ್ರ ಜೊತೆಗೆ ಗೋಲ್ಫ್ ಲೆಸನ್ಸ್, ಈಗೇನಾದರೂ ನೀವು ಗೋಲ್ಫ್ ಲೆಸನ್ ಎಲ್ಲ ತಗೋಬೇಕು ಅಂದರೆ ಗೋಲ್ಫ್ ಎಲ್ಲ ಆಟ ನಿಮಗೆ ಗೊತ್ತಿರುತ್ತೆ, ಅದ್ರ ಲೆಸನ್ಸ್ ಏನಾದ್ರು ಬೇಕಿದ್ರು ತಗೋಬೋದು. ಹಾಗೆ ನೀವೇನಾದ್ರು ಇದು ಜಸ್ಟ್ ಇಂಡಿಯಾದಲ್ಲಿ ಅಂತಲ್ಲ, ಫಾರಿನಲ್ಲಿ ಹೋಗು ಕೂಡ ಏನಾದರೂ ಗೋಲ್ಫ್ ಇದಕ್ಕೆ ಎಲಿಜಿಬಲ್ ಇದ್ದರೆ ಲೈಕ್ ಲೀಸ್ಟ್ ಇರುತ್ತೆ HDFC ಬ್ಯಾಂಕ್ ಅಂಡರಲ್ಲಿ, ಅದರಲ್ಲಿ ಏನಾದ್ರು ನೀವು ಆಟ ಆಡೋಕೆ ಹೋದರೆ ನಿಮಗೆ ಫ್ರೀ ಆಕ್ಸೆಸ್ ಎಲ್ಲ ಇರುತ್ತೆ. ಇನ್ನು ಇದರಲ್ಲಿ ಸ್ಮಾರ್ಟ್ EMI ಲೈಕ್ ಏನಾದರೂ ನೀವು ದೊಡ್ಡ ಪೇಮೆಂಟ್ ಮಾಡ್ತಿದ್ದಂದರೆ EMI ಆಗಿ ಕನ್ವರ್ಟ್ ಮಾಡ್ಕೋಬೋದು. ಹಾಗೆ ಟ್ಯಾಪ್ ಆ್ಯಂಡ್ ಪೇ ಇರುತ್ತೆ. ಈ ಥರ ಎಲ್ಲ ನಿಮಗೆ ಅಡಿಷ್ನಲ್ ಬೆನಿಫಿಟ್ಸ್ ಸಿಗುತ್ತೆ. ಇನ್ನು ಎಕ್ಸ್ಕ್ಲೂಡೆಡ್ ಕ್ಯಾಟಗರಿ ರೆಂಟ್ ಪೇಮೆಂಟ್, ಫ್ಯೂಲ್ ಟ್ರಾನ್ಸಾಕ್ಷನ್, ವಾಲೆಟ್ ಲೋಡ್ಸ್ ಈ ಥರ ಇದೆ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಇದಕ್ಕೂ ಕೂಡ ಸೇಮ್ ಏಜ್ 21ರಿಂದ 60, ಏನಾದರೂ ಸ್ಯಾಲ್ರಿಡ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ 21ರಿಂದ 65, ಮಂತ್ಲಿ ಇನ್ಕಮ್ 15,000 ಮೇಲಿರಬೇಕು. ಇನ್ನು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ 6 ಲಕ್ಷದ ಮೇಲಿರಬೇಕು ವರ್ಷಕ್ಕೆ. ಇನ್ನು ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು. ಕ್ರೆಡಿಟ್ ಸ್ಕೋರ್ 750 ಮೇಲೆ ಅಂತ ಇದೆ, ಲೈಕ್ ಅದಕ್ಕಿಂತ ಕಡಿಮೆ ಇದ್ದರೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಇನ್ಕಮ್ ಮೇಲೆ, ಅದರ ಮೇಲೆ ಕೊಡ್ತಾರೆ. ಇನ್ನು ರಿಯಲ್ ಲೈಫ್ ಕ್ಯಾಶ್ ಬ್ಯಾಕ್ ಎಕ್ಸಾಂಪಲ್ಸ್ನ ನೋಡೋದಾದರೆ ನೀವೇನಾದ್ರು ಸ್ವಿಗ್ಗಿಯಲ್ಲಿ ತುಂಬ ಆರ್ಡರ್ ಮಾಡ್ತಾಯಿದ್ರೆ ಅಂದರೆ ಲೈಕ್ ತಿಂಗಳಿಗೆ ಒಂದು 3,000 ಸ್ಪೆಂಡ್ ಮಾಡ್ತಿದ್ರೆ ಅಂದರೆ 300 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸ್ವಿಗ್ಗಿ, ಇನ್ಸ್ಟಾಮಾರ್ಟಲ್ಲಿ ಲೈಕ್ ಗ್ರೋಸರೀಸ್ ಎಲ್ಲ ನೀವು ಯೂಶ್ವಲಿ ಇವಾಗ ಇನ್ಸ್ಟಾಮಾರ್ಟಲ್ಲೇ ಲೈಕ್ ತರಕಾರಿ ಆಗಿರ್ಬೋದು, ಎಣ್ಣೆ ಈ ಥರ ಎಲ್ಲ, ಅದಕ್ಕೂ ಕೂಡ ಕ್ಯಾಶ್ ಬ್ಯಾಕ್ ಸಿಗುತ್ತೆ 10%. ಇನ್ನು ಅಮೆಝಾನ್ ಶಾಪಿಂಗಿಗೆ 5% ಸಿಗುತ್ತೆ. ಮಿಂತ್ರಾ ಶಾಪಿಂಗ್ 5%. ಇನ್ನು ಡಿಮಾರ್ಟ್ ಪರ್ಚೇಸಸ್ ಅಥವಾ ಆಚೆ ಕಡೆ ಏನಾದ್ರು ಪರ್ಚೇಸ್ ಮಾಡಿದರೆ ಲೈಕ್ 100 ರೂಪಾಯಿ ಈ ಥರ ಎಲ್ಲ ಲೈಕ್ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನೀವೇನಾದರೂ ಮಂತ್ಲಿ ಒಂದು 24,000 ಎಲ್ಲ ಸ್ಪೆಂಡ್ ಮಾಡ್ತಿದ್ದೀರಾ ಈ ಥರದ್ರಲ್ಲಿ, ಸ್ವಿಗ್ಗಿಯಲ್ಲಿ ಜಾಸ್ತಿ ಆರ್ಡ್ರ್ ಮಾಡ್ತಿದ್ದೀರಾ ಅಂದರೆ ಇದು ಬೆಸ್ಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಈ ಬ್ಯಾಂಕಿಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಈ ಕಾರ್ಡ್ದು ಅಫಿಷಿಯಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ನಮ್ಮ 3ನೇ ಕಾರ್ಡ್ ನೋಡೋದಾದರೆ ಅಂದರೆ ಟಾಪ್ 3 ಕಾರ್ಡ್ ನೋಡೋದಾದರೆ ಅಮೆಝಾನ್ ಪೇ ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಸೊ ಇದರ ಜಾಯ್ನಿಂಗ್ ಫೀಸ್ ನೋಡೋದಾದರೆ ಯಾವುದೇ ಥರದ ಜಾಯ್ನಿಂಗ್ ಫೀಸ್ ಇರಲ್ಲ, ಆ್ಯನ್ಯುವಲ್ ಫೀ ಇಲ್ಲ. ಸೊ ಆ್ಯನ್ಯುವಲ್ ಫೀ ಇಲ್ಲ ಅಂದರೆ ಆ್ಯನ್ಯುವಲ್ ಫೀ ವೇವರು ಅದೆಲ್ಲ ಏನಿಲ್ಲ. ಸೊ ಇಂಟ್ರೆಸ್ಟ್ ರೇಟ್ ಎಲ್ಲ ಲೈಕ್ ಡಿಪೆಂಡ್ಸ್ ಆಗುತ್ತೆ ICICI ಬ್ಯಾಂಕ್ ಮೇಲೆ. ಸೊ ಅವ್ರದ್ದು ಟರ್ಮ್ಸ್ ಎಲ್ಲ ನೋಡಬೇಕಿರುತ್ತೆ. ಸೊ ಅದು ಲೈಕ್ ಪರ್ಸನಿಂದ ಪರ್ಸನ್ಗೆ ಡಿಪೆಂಡ್ ಆಗುತ್ತೆ, ಅದು ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಇಲ್ಲಿ ಅಫಿಷಿಯಲಾಗಿ ಡಿಸ್ಕ್ಲೋಸ್ ಮಾಡಿಲ್ಲ, ಲೈಕ್ ನೀವು ಕಾರ್ಡ್ಗೆ ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ. ಇನ್ನು ರಿವಾರ್ಡ್ಸ್, ಕ್ಯಾಶ್ ಬ್ಯಾಕ್ ಆ್ಯಂಡ್ ಲಿಮಿಟ್ಸ್ನ ನೋಡೋದಾದರೆ ಅಮೆಝಾನ್ ಪರ್ಚೇಸಸ್ ಲೈಕ್ ಪ್ರೈಮ್ ಮೆಂಬರ್ಸ್ಗೆ 5% ಕ್ಯಾಶ್ ಬ್ಯಾಕ್ ಅನ್ಲಿಮಿಟೆಡ್, ನೀವು ಎಷ್ಟು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಲೈಕ್ ನಿಮಗೆ ಮಂತ್ಲಿ ಕ್ಯಾಪ್ ಅಂತ ಇರುತ್ತೆ, ಲಿಮಿಟ್, ಕಾರ್ಡ್ ಲಿಮಿಟ್, ಅಷ್ಟು ಸ್ಪೆಂಡ್ ಮಾಡಿದರೂ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಬಟ್ ಬೇರೆ ಕಾರ್ಡ್ಗಳಲ್ಲೆಲ್ಲ ಲಿಮಿಟ್ ಇರುತ್ತೆ. ಇನ್ನು ಅಮೆಝಾನ್ ಪರ್ಚೇಸಸ್ಗೆ ನೋಡೋದಾದರೆ ಅಂದರೆ ಲೈಕ್ ನಾನ್ ಪ್ರೈಮ್ ಮೆಂಬರ್ಸ್ಗೆ 3% ಇರುತ್ತೆ. ಇನ್ನು ಅಮೆಝಾನ್ ಪೇ ಪಾರ್ಟ್ನರ್ ಮರ್ಚೆಂಟ್ಸ್ಗೆ 2%. ಇನ್ನು ಅದರ್ ಎಲಿಜಿಬಲ್ ರಿಟೇಲ್ ಸ್ಪೆಂಡ್ 1% ಇರುತ್ತೆ. ಇನ್ನು ಕ್ಯಾಶ್ ಬ್ಯಾಕ್ ಟೈಪ್ ನೋಡೋದಾದರೆ ಅಮೆಝಾನ್ ಪೇ ಬ್ಯಾಲೆನ್ಸ್ಗೆ ಹೋಗುತ್ತೆ, ಲೈಕ್ ನೀವು ಅಮೆಝಾನ್ ನೆಟ್ವರ್ಕಲ್ಲಿ ಅಷ್ಟೇ ಯೂಸ್ ಮಾಡ್ಬೋದು ಈ ಕ್ಯಾಶ್ ಬ್ಯಾಕ್ನ, ಬೇರೆ ಕಡೆ ಏನು ಯೂಸ್ ಮಾಡೋಕ್ಕಾಗಲ್ಲ. ಇದಕ್ಕೆ ಎಕ್ಸ್ಪೈರಿ ಇದೆಯಾ? ಎಕ್ಸ್ಪೈರಿ ಏನಿಲ್ಲ. ಇನ್ನು ಅಡಿಷ್ನಲ್ ಬೆನಿಫಿಟ್ ನೋಡೋದಾದರೆ ಲೈಫ್ ಟೈಮ್ ಫ್ರೀ ಕಾರ್ಡ್, ಯಾವುದೇ ಥರದ ಜಾಯ್ನಿಂಗ್ ಫೀ, ಆ್ಯನ್ಯುವಲ್ ಫೀ ಇಲ್ಲ. ಫ್ಯೂಲ್ ಸರ್ಚಾರ್ಜ್ ವೇವರ್ ಸಿಗುತ್ತೆ 1%, ಅದು ಕೂಡ ಲೈಕ್ 400 to 5,000 ಒಳಗೆ ನೀವು ಸ್ಪೆಂಡ್ ಮಾಡಿದರೆ ಅಷ್ಟೇ. ಇನ್ನು EMI ಫೆಸಿಲಿಟಿ ಇದೆ. ಇನ್ನು ಅಮೆಝಾನ್ ಸೇಲ್ಸ್ ಏನಾದರೂ ನಡೀತಾ ಇದ್ದರೆ ಅದರಲ್ಲೂ ತುಂಬ ಆಫರ್ಗಳೆಲ್ಲ ಸಿಗುತ್ತೆ. ಇನ್ನು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಇರುತ್ತೆ, ಟ್ಯಾಪ್ ಆ್ಯಂಡ್ ಪೇ ಇದೆಲ್ಲ. ಸೊ ಈ ರೀತಿ ಅಡಿಷ್ನಲ್ ಬೆನಿಫಿಟ್ ಸಿಗುತ್ತೆ. ಇನ್ನು ಎಕ್ಸ್ಕ್ಲೂಡೆಡ್ ಕ್ಯಾಟಗರೀಸ್, ಫ್ಯೂಲ್ ಟ್ರಾನ್ಸಾಕ್ಷನ್, ಟ್ಯಾಕ್ಸ್ ಪೇಮೆಂಟ್ಸ್, ಯುಟಿಲಿಟಿ ಪೇಮೆಂಟ್ಸ್ ಈ ಥರ ಎಲ್ಲ ಮಾಡಿದರೆ ನಿಮಗೆ ಯಾವುದೇ ಥರದ ಕ್ಯಾಶ್ ಬ್ಯಾಕ್ ಸಿಗಲ್ಲ. ಸೊ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಏಜ್ 18 ಮೇಲಾಗಿರಬೇಕು. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಯಾರು ಬೇಕಾದ್ರೂ ಆಗ್ಬೋದು. ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು. ಅಮೆಝಾನ್ ಅಕೌಂಟ್ ಇರಬೇಕು ಮತ್ತು ಕ್ರೆಡಿಟ್ ಸ್ಕೋರ್
750 ಮೇಲೆ ಬೇಕು ಅಂತ ಇದೆ, ಅದಕ್ಕಿಂತ ಕಡಿಮೆ ಇದ್ದರೂ ಕೊಡೋ ಚಾನ್ಸಸ್ ಇರುತ್ತೆ. ಅಪ್ಲೈ ಮಾಡಿ ನೋಡಿ. ಇನ್ನು ಇನ್ಕಮ್ ರಿಕ್ವೈರ್ಮೆಂಟ್ ಏನು ರಿಕ್ವೈರ್ಮೆಂಟ್ ಏನು ಡಿಸ್ಕ್ಲೋಸ್ ಮಾಡಿಲ್ಲ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಏಕೆಂದರೆ ಇದಕ್ಕೆ ಲೈಕ್ ಜಾಯ್ನಿಂಗ್ ಫೀ ಅದೇನಿಲ್ಲ ಅದಕ್ಕೋಸ್ಕರ. ಇನ್ನು ರಿಯಲ್ ಲೈಫ್ ಕ್ಯಾಶ್ ಬ್ಯಾಕ್ ಎಕ್ಸಾಂಪಲ್ಸ್ ನೋಡೋದಾದರೆ, ನೀವೇನಾದರೂ ಅಮೆಝಾನ್ ಪರ್ಚೇಸ್ ಮಾಡ್ತಿದ್ರೆ ಲೈಕ್ ಪ್ರೈಮ್ ಯೂಸರ್ ಆಗಿ ನೀವೇನಾದರೂ ಒಂದು 20,000 ಎಲ್ಲ ಸ್ಪೆಂಡ್ ಮಾಡ್ತಿದ್ದೀರಾ ಬಟ್ಟೆ ತಗೊಳೋಕ್ಕೆ ಅದಕ್ಕೆ ಇದಕ್ಕೆ ಅಂತ, 1,000 ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ಅಮೆಝಾನ್ ಗ್ರೋಸರಿ ಆರ್ಡರ್ ಎಲ್ಲ ಮಾಡಿದರೆ ಅದಕ್ಕೂ ಕೂಡ 5% ಸಿಗುತ್ತೆ. ಇನ್ನು ಫ್ಯಾಷನ್ ಶಾಪಿಂಗ್ ಈ ಥರ ಎಲ್ಲ ಇದೆ. ಸೊ ನೀವು ಏನಾದ್ರು ಮಂತ್ಲಿ ಒಂದು 44,000 ಯೂಸ್ ಮಾಡ್ತಿದ್ದೀರಾ ಅಂದರೆ ಲೈಕ್ 1,650 rupees ಉಳಿಸ್ಬೋದು. ಸೊ ಬೇಸಿಕಲಿ ಇದನ್ನ ನಾನು 3ನೇ ರ್ಯಾಂಕಿಗೆ ಕೆಟ್ಟಿದ್ದೀನಿ. ಅಂದರೆ ಇದು ಲೈಫ್ ಟೈಮ್ ಫ್ರೀ ಕಾರ್ಡ್. ಸೊ ನೀವು ಯಾವಾಗ ಅಮೆಝಾನ್ ಯೂಸ್ ಮಾಡ್ತಿರ್ತೀರೋ ಆವಾಗ ನಿಮಗೆ ಸ್ವಲ್ಪ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಅದಕ್ಕೋಸ್ಕರ ಇದನ್ನ ನಂಬರ್ 3 ಇಟ್ಟಿದ್ದೀನಿ. ಇನ್ನು ನಂಬರ್ 2 ಕಾರ್ಡ್ ನೋಡೋದಾದರೆ ಫೋನ್ಪೇ SBI ಕಾರ್ಡ್ ಸೆಲೆಕ್ಟ್ ಬ್ಲ್ಯಾಕ್. ಇದು ಒಂದು ಒಳ್ಳೆ ಕಾರ್ಡ್ ಅಂತ ಹೇಳ್ಬೋದು. ಇದರ ಜಾಯ್ನಿಂಗ್ ಫೀಸ್ ನೋಡೋದಾದರೆ 1,499 ರೂಪಾಯಿ ಪ್ಲಸ್ GST. ಆ್ಯನ್ಯುವಲ್ ಫೀನೂ ಅಷ್ಟೇ ಇರುತ್ತೆ. ನೀವೇನಾದ್ರು 3 ಲಕ್ಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಆ್ಯನ್ಯುವಲ್ ಫೀ ಏನಿರೋದಿಲ್ಲ. ಇನ್ನು ರಿವಾರ್ಡ್ ರಿಡೆಂಪ್ಷನ್ ಫೀ ಏನಿರೋದಿಲ್ಲ. ಇಂಟ್ರೆಸ್ಟ್ ರೇಟ್ ಅಪ್ ಟು 3.5% ಇರುತ್ತೆ, 3.75%. ಇನ್ನು ಸದ್ಯಕ್ಕೆ ಫೋನ್ಪೇಯಲ್ಲಿ ನೀವು ಅಪ್ಲೈ ಮಾಡೋದಿದ್ರೆ ಆಫರ್ ನಡೀತಿದೆ. ಲೈಕ್ ಜಾಯ್ನಿಂಗ್ ಫೀ ಏನು ಕಟ್ಟೋದಿರಲ್ಲ, ನೀವು ಆರಾಮಾಗಿ ಲೈಕ್ ಫ್ರೀಯಾಗಿ ಅಪ್ಲೈನ ಮಾಡ್ಬೋದು. ಸೊ ಇದರ ವೆಲ್ಕಮ್ ಬೆನಿಫಿಟ್ನ ನೋಡೋದಾದರೆ 1,500 rupees ಫೋನ್ಪೇ ಗಿಫ್ಟ್ ವೋಚರ್, ಮತ್ತು ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ ಅದಕ್ಕೇನಾದ್ರು ಕ್ಯಾಶ್ ಬ್ಯಾಕ್ ಈ ಥರ ಎಲ್ಲ ಸಿಗುತ್ತೆ. ಇನ್ನು ರಿವಾರ್ಡ್ಸ್, ಕ್ಯಾಶ್ ಬ್ಯಾಕ್ ಆ್ಯಂಡ್ ಲಿಮಿಟ್ನ ನೋಡೋದಾದರೆ ನೀವೇನಾದರೂ ಫೋನ್ಪೇಯಲ್ಲಿ ರೀಚಾರ್ಜ್, ಯುಟಿಲಿಟಿ ಬಿಲ್ಸ್, ಟಿವಿಗೆ ರೀಚಾರ್ಜ್ ಮಾಡೋಗಿರ್ಬೋದು, ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋದಾಗಿರ್ಬೋದು, ಈ ಥರ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂದರೆ 100 ರೂಪಾಯಿ ಸ್ಪೆಂಡ್ ಮಾಡಿದ್ರೆ 10 ರೂಪಾಯಿ. ಸೊ ಇದಕ್ಕೆ 2,000 ಕ್ಯಾಪ್ ಇರುತ್ತೆ. ನಾನು HDFCನ ಏನಕ್ಕೆ ಲಾಸ್ಟಲ್ಲಿ ಇಟ್ಟಿದೆ ಅಂದರೆ ಅದಕ್ಕೆ ಕ್ಯಾಪ್ ತುಂಬ ಕಡಿಮೆ ಇದೆ. ನೀವೇನಾದ್ರು ತುಂಬ ಯೂಸ್ ಮಾಡೋರಾಗಿದ್ದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಲೈಕ್ ಅದಕ್ಕೂ ಇದಕ್ಕೂ ಒಂದು 500 rupees ಜಾಸ್ತಿ ಜಾಯ್ನಿಂಗ್ ಫೀಸ್ ಎಲ್ಲ ಇರುತ್ತೆ, ಬಟ್ ಕ್ಯಾಪ್ ಕೂಡ ಹಂಗೇನೆ ಜಾಸ್ತಿ ಸಿಗುತ್ತೆ, ಅದಕ್ಕೋಸ್ಕರ ಇದನ್ನ ಸೆಕೆಂಡ್ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಇನ್ನು ಆನ್ಲೈನ್ ಶಾಪಿಂಗ್ ನೋಡೋದಾದರೆ ಇದಕ್ಕೂ ಕೂಡ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಲ್ಲಿ ಮರ್ಚೆಂಟ್ಸ್ ಸ್ವಲ್ಪ ಕಡಿಮೆ ಇದ್ರು, ಇಲ್ಲಿ ಮರ್ಚೆಂಟ್ಸ್ ಜಾಸ್ತಿ ಇದೆ. ನೀವು ತುಂಬ ಬೇರೆ ಬೇರೆ ಕಡೆ ಯೂಸ್ ಮಾಡಿದ್ರೂ ಕೂಡ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದಕ್ಕೂ ಕೂಡ 2,000 ಕ್ಯಾಪ್. ಇನ್ನು UPI ಸ್ಕ್ಯಾನ್ ಪೇ ಮಾಡಿದರೆ ಇದಕ್ಕೂ ಕೂಡ 2,000 ಕ್ಯಾಶ್ ಬ್ಯಾಕ್, ಲೈಕ್ 1% ಕ್ಯಾಶ್ ಬ್ಯಾಕ್ ಇರುತ್ತೆ, 2,000 ಕ್ಯಾಪ್ ಇದೆ. ಯಾಕೆಂದರೆ ತುಂಬ ಜನ ತುಂಬ UPI ಪೇಮೆಂಟ್ಸ್ ಎಲ್ಲ ಮಾಡ್ತಿರ್ತಿಲ್ಲ, ಲೈಕ್ 50,000 60,000 ಎಲ್ಲ ಈ ಥರ. ಸೊ ಅವ್ರಿಗೆಲ್ಲ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇನ್ನು ರಿವಾರ್ಡ್ ಪಾಯಿಂಟ್ ವ್ಯಾಲ್ಯೂ ನೋಡೋದಾದರೆ 1 Rp = 1 rupees ಇರುತ್ತೆ. ಇದು ಸ್ಟೇಟ್ಮೆಂಟಲ್ಲೇ ಮೈನಸ್ ಮಾಡಿ ಹಾಕ್ತಾರೆ. ಇನ್ನು ಅಡಿಷ್ನಲ್ ಬೆನಿಫಿಟ್ಸ್ ನೋಡೋದಾದರೆ ಡೊಮೆಸ್ಟಿಕ್ ಏರ್ಪೋರ್ಟ್ ಲಾಂಚಸ್ ಸಿಗುತ್ತೆ, ಕ್ವಾರ್ಟರ್ಗೆ 1, ಸೊ ಇಯರ್ಗೆ 4 ಸಿಗುತ್ತೆ. ಹಾಗೆ ಫ್ಯೂಲ್ ಸರ್ಚಾರ್ಜ್ ನೋಡೋದಾದರೆ 1% ವೇವರ್ ಸಿಗುತ್ತೆ. 500 ರೂಪಾಯಿಂದ 4,000 ಫ್ಯೂಲ್ ಟ್ರಾನ್ಸಾಕ್ಷನ್ ಏನಾದ್ರು ಮಾಡಿದರೆ ಅದರ ಲಿಮಿಟ್ ನೋಡೋದಾದರೆ 250 ರೂಪಾಯಿ ಪರ್ ಮಂತ್ ಇರುತ್ತೆ. ಇನ್ನು ಮೈಲ್ ಸ್ಟೋನ್ ಬೆನಿಫಿಟ್ ಅಂದರೆ ಲೈಕ್ 5 ಲಕ್ಷಕ್ಕಿಂತ ಏನಾದ್ರು ನೀವು ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಈ ಕಾರ್ಡಲ್ಲಿ ಪರ್ ಇಯರ್ ಅಂದರೆ 5,000 ಯಾತ್ರಾ ವೋಚರ್ ಸಿಗುತ್ತೆ, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಅದು. ಇನ್ನು ಆ್ಯಡ್ ಆನ್ ಕಾರ್ಡ್ಸ್ ಏನಿಲ್ಲ. ಇನ್ನು ರೂಪೇ ವೇರಿಯಂಟ್, ಇದು ರೂಪೇಗೆ ಲಿಂಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇನ್ನು ಎಕ್ಸ್ಕ್ಲೂಡೆಡ್ ಕ್ಯಾಟಗರೀಸ್ ನೋಡೋದಾದರೆ ಫ್ಯೂಯಲ್ ಪರ್ಚೇಸಸ್, ವ್ಯಾಲೆಟ್ ಲೋಡ್ಸ್, ರೆಂಟ್ ಪೇಮೆಂಟ್ಸ್ ಇಂಥದಕ್ಕೆಲ್ಲ ಇರಲ್ಲ. ಸೊ ಅದ್ರ ಲೀಸ್ಟ್ನ ಇಲ್ಲಿ ನೀವು ನೋಡ್ಕೋಬೋದು. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಏಜ್ 21+ ಆಗಿರಬೇಕು. ಎಂಪ್ಲಾಯ್ಮೆಂಟ್, ಸ್ಯಾಲ್ರಿ, ಸೆಲ್ಫ್ ಎಂಪ್ಲಾಯ್ಡ್ ಎಲ್ಲರಿಗೂ ಕೊಡ್ತಾರೆ. ಇನ್ನು ಕ್ರೆಡಿಟ್ ಸ್ಕೋರ್ 750 ಮೇಲಿದ್ರೆ ಬೆಟರ್. ಇನ್ನು ಇನ್ಕಮ್ ರಿಕ್ವೈರ್ಮೆಂಟ್ ಎಷ್ಟಿರಬೇಕು ಅಂತ ಏನು ಮೆನ್ಷನ್ ಮಾಡಿಲ್ಲ, ಬಟ್ ರೆಕಮೆಂಡೆಡ್ ಲೈಕ್ 3 lakh ಪರ್ ಆ್ಯನಮ್ ಇದ್ದರೆ ಬೆಸ್ಟ್. ಇನ್ನು ರಿಯಲ್ ಲೈಫ್ ಕ್ಯಾಶ್ ಬ್ಯಾಕ್ ಎಕ್ಸಾಂಪಲ್ಸ್ನ ನೋಡೋದಾದರೆ ಎಲೆಕ್ಟ್ರಿಸಿಟಿ ಬಿಲ್ ಏನಾದರೂ ನೀವು ಫೋನ್ಪೇಲಿ ಕಟ್ತಾ ಇದ್ದೀರಾ, ಲೈಕ್ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ತಿದ್ದೀರಾ, ಫೋನ್ಗೆ ರೀಚಾರ್ಜ್ ಮಾಡ್ತಿದ್ದೀರಾ, ಟಿವಿಗೆ ರೀಚಾರ್ಜ್ ಮಾಡ್ತಿದ್ದೀರಾ ಅಂದರೆ ಇದೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಏನಾದ್ರು ನೀವು 3,000 ಸ್ಪೆಂಡ್ ಮಾಡ್ತಿದ್ದೀರ ಅಂದರೆ 300 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ಇನ್ಶೂರೆನ್ಸ್ ಪ್ರೀಮಿಯಮ್ ಏನಾದರೂ ಕಟ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ 500 rupees, ಲೈಕ್ 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಇಂಥದ್ರಲ್ಲೆಲ್ಲ ಶಾಪಿಂಗ್ ಮಾಡಿದರೆ 5% ಕ್ಯಾಶ್ ಬ್ಯಾಕ್ ಇದೆ. ಇನ್ನು UPI ಪೇಮೆಂಟಲ್ಲಿ 1% ಕ್ಯಾಶ್ ಬ್ಯಾಕ್. ಸೊ ಟೋಟಲಿ ಲೈಕ್ ನೀವೇನಾದರೂ 27,000 ಸ್ಪೆಂಡ್ ಮಾಡ್ತಿದ್ದೀರ ಅಂದರೆ 1,350 ರೂಪಾಯಿ ಎಲ್ಲ ಉಳಿಸ್ಬೋದು. ಸೊ ನೀವೇನಾದರೂ UPI ಪೇಮೆಂಟ್ಸ್ ಜಾಸ್ತಿ ಮಾಡ್ತೀರಾ, ಇನ್ನು ಬಿಲ್ ಪೇಮೆಂಟ್ಸ್ ಎಲ್ಲ ನೀವು ಮನೆಯದು ನಿಮ್ಮದು ಎಲ್ಲ ನೀವೇ ನೋಡ್ಕೊತೀರಾ ಅಂದರೆ ಇದು ಬೆಸ್ಟ್ ಕಾರ್ಡ್ ಅಂತ ಹೇಳ್ಬೋದು. ಇನ್ನು ನಂಬರ್ 1 ಕಾರ್ಡ್ ಅಂತ ಹೇಳೋದಾದರೆ SBI ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಇದನ್ನು ನಂಬರ್ 1ನಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರೆ ಇಲ್ಲಿ ಎಲ್ಲ ಥರ ಆನ್ಲೈನ್ ಪೇಮೆಂಟ್ಸ್ಗೂ ಕೂಡ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇದು ನಂಬರ್ 1ನಲ್ಲಿದೆ. ಜಾಯ್ನಿಂಗ್ ಫೀ ನೋಡೋದಾದರೆ 999 ರೂಪಾಯಿ ಪ್ಲಸ್ GST. ಆ್ಯನ್ಯುವಲ್ ಫೀ 990 ಪ್ಲಸ್ GST ಇರುತ್ತೆ. 2 ಲಕ್ಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಿದರೆ ಏನೇ ಥರ ಆ್ಯನ್ಯುವಲ್ ಫೀಸ್ ಇರೋಲ್ಲ. ಇನ್ನು ಫಾರಿನ್ ಕರೆನ್ಸಿ ಮಾರ್ಕಪ್ 3.5% ಪ್ಲಸ್ GST. ಕ್ಯಾಶ್ ಬ್ಯಾಕ್ ರಿಡಂಪ್ಷನ್ ಏನಿರೋದಿಲ್ಲ. ಇನ್ನು ಇಂಟ್ರೆಸ್ಟ್ ರೇಟ್ ಅಪ್ ಟು 3.75% ಇರುತ್ತೆ.
ಇನ್ನು ವೆಲ್ಕಮ್ ಬೆನಿಫಿಟ್ಸ್ ಯಾವುದೇ ಥರದ ವೆಲ್ಕಮ್ ಬೆನಿಫಿಟ್ಸ್ ಇಲ್ಲ. ಬಟ್ ಆದರೆ ನೀವೇನಾದರೂ ಲೈಕ್ 20,000ಗಿಂತ ಜಾಸ್ತಿ ಎಲ್ಲ ಶಾಪಿಂಗ್ ಎಲ್ಲ ಮಾಡಿದರೆ ನೀವು ಎಷ್ಟು ಕಟ್ಟಿರ್ತೀರ ಜಾಯ್ನಿಂಗ್ ಫೀಸ್ ಅದು ವಾಪಸ್ ಬರುತ್ತೆ. ಸೊ ಬೇಸಿಕಲಿ ನೀವೇನಾದರೂ ಯಾವ್ದಾರು ಒಂದು ಸುಮ್ಮನೆ ಫ್ಲಿಪ್ಕಾರ್ಟಲ್ಲಿ ಫ್ರಿಡ್ಜು, ವಾಷಿಂಗ್ ಮಿಷಿನ್ ಈ ಥರ ಆರ್ಡರ್ ಮಾಡಿದ್ರೆ ಅಂದರೆ ಅಲ್ಲಿ ರಿಕವರ್ ಆಗೋಗುತ್ತೆ. ಇನ್ನು ರಿವಾರ್ಡ್ಸ್ ಮತ್ತು ಕ್ಯಾಶ್ ಬ್ಯಾಕ್ ಮತ್ತು ಲಿಮಿಟ್ಸ್ನ ನೋಡೋದಾದರೆ ಆನ್ಲೈನ್ ಸ್ಪೆಂಡ್ಸ್, ನೀವು ಆನ್ಲೈನಲ್ಲಿ ಏನೇ ಸ್ಪೆಂಡ್ ಮಾಡಿ ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್ ಅಥವಾ ಡಾಮಿನೋಸ್ ಆಗಿರ್ಬೋದು, ಯಾವುದಾದ್ರು ಆನ್ಲೈನ್ ಆರ್ಡರ್ ಮಾಡಿ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಬಟ್ ಮಂತ್ಲಿ ಕ್ಯಾಪ್ 2,000 ಇರುತ್ತೆ. ಆಫ್ಲೈನ್ ಸ್ಪೆಂಡ್ಸ್ 1% ಕ್ಯಾಶ್ ಬ್ಯಾಕ್, 2,000 ಕ್ಯಾಪ್ ಇರುತ್ತೆ. ಇನ್ನು ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಲೈಕ್ ನಿಮ್ಮ ಸ್ಟೇಟ್ಮೆಂಟ್ ಅದೇ ಮೈನಸ್ ಆಗಿ ಬರುತ್ತೆ. ಇನ್ನು ಮ್ಯಾಕ್ಸಿಮಮ್ ಟೋಟಲ್ ಕ್ಯಾಶ್ ಬ್ಯಾಕ್ ನೋಡೋದಾದರೆ ಅಪ್ ಟು 4,000 ಎಲ್ಲ ನೀವು ಉಳಿಸ್ಬೋದು. ಇನ್ನು ಅಡಿಷ್ನಲ್ ಬೆನಿಫಿಟ್ಸ್ ನೋಡೋದಾದರೆ ಫ್ಯೂಲ್ ಸರ್ಚಾರ್ಜ್ ವೇವರ್ ಇರುತ್ತೆ 1%. ಅದಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರೆ 500ಇಂದ 3,000 ಒಳಗೆ. ಇದ್ರದ್ದು ವೇವರ್ ಕ್ಯಾಪ್ ನೋಡಿದ್ರೆ 100 ರೂಪೀಸ್ ಇದೆ. ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಕೂಡ ಕೊಡ್ತಾರೆ, ಟ್ಯಾಪ್ ಆ್ಯಂಡ್ ಪೇ. ಮತ್ತು ಆ್ಯಡ್ ಆನ್ ಕಾರ್ಡ್ಸ್, ಯಾವ ಥರ ಆ್ಯಡ್ ಆನ್ ಕಾರ್ಡ್ಸ್ ಕೂಡ ಲೈಕ್ ಎಕ್ಸ್ಟ್ರಾ ಫೀ ಇಲ್ದೇ ಕೊಡ್ತಾರೆ. ಇನ್ನು ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಲೈಕ್ ನಿಮ್ಮದು ಕಾರ್ಡದು ಬಿಲ್ ಬರ್ತಾ ಇರುತ್ತಲ್ಲ ಅದರಲ್ಲೇ ಮೈನಸ್ ಮಾಡಿ ಬರುತ್ತೆ. ಇನ್ನು ಎಕ್ಸ್ಕ್ಲೂಡೆಡ್ ಕ್ಯಾಟಗರೀಸ್ ನೋಡೋದಾದರೆ ಫ್ಯೂಯಲ್ ಟ್ರಾನ್ಸಾಕ್ಷನ್, ರೆಂಟ್ ಪೇಮೆಂಟ್, ವಾಲೆಟ್ ಲೋಡ್ಸ್ ಈ ಥರ ಎಲ್ಲ ಇದೆ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಏಜ್ 21ರಿಂದ 70 ಮಧ್ಯದಲ್ಲಿರಬೇಕು. ಇನ್ನು ಸ್ಯಾಲ್ರಿಡ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೂಡ ಕೊಡ್ತಾರೆ. ಇನ್ನು ಕ್ರೆಡಿಟ್ ಸ್ಕೋರ್ 750 ಮೇಲೆ ಇರಬೇಕು. ಇನ್ನು ಎಷ್ಟು ಇನ್ಕಮ್ ಬೇಕು ಅಂತ ಏನು ತಿಳಿಸ್ಕೊಟ್ಟಿಲ್ಲ, ಇಂಡಿಯನ್ ಆಗಿರಬೇಕು. ಸೊ ಈ ಕಾರ್ಡ್ ಸಿಗೋದು ಸ್ವಲ್ಪ ಕಷ್ಟನೇ, ಬಟ್ ಅಪ್ಲೈ ಮಾಡಿ ನೀವು ಟ್ರೈ ಮಾಡ್ಬೋದು. ಸೊ ಇದಕ್ಕೂ ಕೂಡ ಅಪ್ಲೈ ಮಾಡೋಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈನ ಮಾಡ್ಬೋದು. ಅದು ಅಫಿಷಿಯಲ್ ಲಿಂಕ್ ಆಗಿರುತ್ತೆ. ಸೊ ನೀವು ಬೇರೆ ಕಡೆ ಹೋಗಿ ಯಾವುದೋ ವೆಬ್ಸೈಟಲ್ಲೆಲ್ಲ ಹೊಡೆದ್ಬಿಟ್ಟು ಸ್ಕ್ಯಾಮ್ ಆಗೋಕ್ಕಿಂತ ನಾನು ಅಫಿಷಿಯಲ್ ಲಿಂಕ್ನೇ ಕೊಟ್ಟಿರ್ತೀನಿ, ಅದನ್ನೇ ಯೂಸ್ ಮಾಡಿ. ಇನ್ನು ರಿಯಲ್ ಲೈಫ್ ಕ್ಯಾಶ್ ಬ್ಯಾಕ್ ಎಕ್ಸಾಂಪಲ್ಸ್ನ ನೋಡೋದಾದರೆ ಅಮೆಝಾನ್ ಶಾಪಿಂಗ್ ಮಾಡಿದರೆ ಲೈಕ್ ನೀವೇನಾದ್ರು 5,000 ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಫ್ಲಿಪ್ಕಾರ್ಟು 5% ಸಿಗುತ್ತೆ. ಸ್ವಿಗ್ಗಿ, ಫ್ಲೈಟ್ ಬುಕ್ಕಿಂಗ್ ಇದೆಲ್ಲದು ಕೂಡ 5% ಸಿಗುತ್ತೆ. ಇನ್ನು ಡಿ ಮಾರ್ಟ್ ಈ ಥರ ಲೈಕ್ ಆಫ್ಲೈನ್ ಪರ್ಚೇಸಸ್ ಎಲ್ಲ ಮಾಡ್ತಿದ್ರೆ ಅಂದರೆ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಲೈಕ್ ನೀವೇನಾದರೂ ಒಂದು 36,000 ಸ್ಪೆಂಡ್ ಮಾಡ್ತಿದ್ದೀರ ಅಂದರೆ ಒಂದು 1,400 ರೂಪಾಯಿ ಈ ಥರ ಎಲ್ಲ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಇದನ್ನ ನಂಬರ್ 1 ಇಡೋಕ್ಕೆ ಮೇಯ್ನ್ ಕಾರಣ ಏನು ಅಂದರೆ ನೀವು ಇಲ್ಲಿ ಎಲ್ಲ ಥರದ ಆನ್ಲೈನ್ ಸ್ಪೆಂಡ್ಗೂ ಕೂಡ 5% ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಇಲ್ಲಿ ಲೈಕ್ ಫೋನ್ಪೇ ಎಲ್ಲ ಯೂಸ್ ಮಾಡಬೇಕು, ಅಮೆಝಾನಲ್ಲಿ ಯೂಸ್ ಮಾಡಬೇಕು, ಈ ಥರ ಏನು ಲಿಮಿಟ್ ಇಲ್ಲ. ಅದಕ್ಕೋಸ್ಕರ ಇದನ್ನ ಟಾಪ್ 1 ಕಾರ್ಡ್ ಅಂತ ಇಟ್ಟಿದ್ದೀನಿ. ಸೊ ಈ ರ್ಯಾಂಕಿಂಗ್ ಬಂದು ನಾನು ಕೊಟ್ಟಿರೋದು. ಸೊ ನಾನು ಒಂದು ಕ್ರೈಟೀರಿಯಾ ಮೇಲೆ ಅದಕ್ಕೆ ಪಾಯಿಂಟ್ಸ್ ಕೊಟ್ಕೊಂಡು ಈ ಟಾಪ್ 5 ಕಾರ್ಡ್ನ ಚೂಸ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸ್ತು, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಈ ಕಾರ್ಡ್ಗಳದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಇನ್ನು ಫೋನ್ಪೇ ಕಾರ್ಡ್ಗಳಿಗೆ ನೀವು ಫೋನ್ಪೇಯಲ್ಲೇ ಅಪ್ಲೈ ಮಾಡಬೇಕಿರುತ್ತೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.